ಕೇಂದ್ರ ಸಚಿವ ಹಾಗೂ ಜೆಡಿಎಸ್ ಹಿರಿಯ ನಾಯಕ ಎಚ್.ಡಿ. ಕುಮಾರಸ್ವಾಮಿ ಅವರು ಮಣಿಕಂಠ ಸ್ವಾಮಿಯ ದರ್ಶನಕ್ಕಾಗಿ ಶಬರಿಮಲೆ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಇಂದು ಬೆಳಗ್ಗೆ ವಿಶೇಷ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಪಾಲ್ಗೊಂಡಂತಹ ಕುಮಾರಸ್ವಾಮಿ ಪಡಿ ಪೂಜೆ ಹಾಗೂ ಪುಷ್ಪಾಭಿಷೇಕ ಪೂಜೆಯನ್ನ ನೆರವೇರಿಸಿದ್ರು. ಬಳಿಕ ಅಯ್ಯಪ್ಪ ಮಾಲೆಯನ್ನ ಧರಿಸಿ ಇರುಮುಡಿಯನ್ನ ಹೊತ್ತು ಶಬರಿಮಲೆಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಕುಮಾರಸ್ವಾಮಿ ಅವರೊಂದಿಗೆ ಜೆಡಿಎಸ್ನ ಹಲವು ಮುಖಂಡರು ಸಹ ಅಯ್ಯಪ್ಪನ ವ್ರತ ಆಚರಿಸಿ ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಮಾಜಿ ಸಚಿವರಾದಂತಹ ಸಾರಾ ಮಹೇಶ್, ಎಂ ಮಂಜು, ಜೆಡಿಎಸ್ ನಾಯಕರು ಸುರೇಶ್ ಬಾಬು, ಬೋಜೇಗೌಡ ಸೇರಿದಂತೆ ಹಲವು ನಾಯಕರು ಈ ಯಾತ್ರೆಯಲ್ಲಿ ಕುಮಾರಸ್ವಾಮಿ ಅವರಿಗೆ ಸಾಥ್ ನೀಡಿದ್ದಾರೆ. ಕೇರಳದ ಪತ್ತನಂತಿಟ್ಟ ಜಿಲ್ಲೆಯ ಪಶ್ಚಿಮ ಘಟ್ಟಗಳ ಅರಣ್ಯ ಪ್ರದೇಶದಲ್ಲಿರುವಂತಹ ಶಬರಿಮಲೆ ದೇಶದ ಪ್ರಮುಖ ಹಿಂದೂ ಕ್ಷೇತ್ರಗಳಲ್ಲಿ ಅಂದ್ರೆ ತೀರ್ಥ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಅಯ್ಯಪ್ಪ ಸ್ವಾಮಿಗೆ ಸಮರ್ಪಿತವಾಗಿರುವಂತಹ ಈ ದೇವಾಲಯದ ಸಮುದ್ರ ಮಟ್ಟದಿಂದ ಸುಮಾರು 3,000 ಅಡಿ ಎತ್ತರದಲ್ಲಿದ್ದು ಪ್ರತಿ ವರ್ಷ ಲಕ್ಷಾಂತರ ಭಕ್ತರನ್ನ ತನ್ನತ್ತ ಸೆಳೆಯುತ್ತೆ. ಶಬರಿಮಲೆ ಯಾತ್ರೆಗೆ ತೆರಳುವಂತಹ ಭಕ್ತರು ಕಠಿಣ ವ್ರತ ನಿಯಮ ಹಾಗೂ ಆಚಾರಗಳನ್ನ ಪಾಲಿಸ್ತಾರೆ. ಅಯ್ಯಪ್ಪ ಮಾಲೆಯನ್ನ ಧರಿಸಿ ಇರುಮುಡಿಯನ್ನ ಹೊತ್ತು ಬೆಟ್ಟ ಹತ್ತಿ ಸ್ವಾಮಿಯ ದರ್ಶನವನ್ನ ಪಡೆಯುವುದು ಈ ಯಾತ್ರೆಯ ಪ್ರಮುಖ ಸಂಪ್ರದಾಯವಾಗಿದೆ. ಇನ್ನು ದಕ್ಷಿಣ ಭಾರತದ ಪ್ರಮುಖ ಆಧ್ಯಾತ್ಮಿಕ ಕೇಂದ್ರಗಳಲ್ಲಿ ಒಂದಾಗಿರುವಂತಹ ಶಬರಿಮಲೆ ದೇಶ ವಿದೇಶಗಳ ಭಕ್ತರನ್ನ ಆಕರ್ಷಿಸ್ತಾ ಇದ್ದು ಎಚ್.ಡಿ. ಕುಮಾರಸ್ವಾಮಿ ಅವರ ಈ ಯಾತ್ರೆ ರಾಜಕೀಯ ವಲಯದಲ್ಲೂ ಕೂಡ ಗಮನ ಸೆಳೆದಿದೆ.